ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಲಿಂಗಾಯತ ನಾಯಕರ ಸಭೆ ಆಗುತ್ತಂತೆ. ಸಭೆಯ ಅಜೆಂಡಾ ಏನು, ಸಭೆಯ ಉದ್ದೇಶ ಏನು ಅನ್ನೋದು ಸದ್ಯ ಇರುವ ಕುತೂಹಲ. ಪ್ರಮುಖವಾಗಿ ಖಾಸಗಿ ಹೋಟೆಲ್ ಅಲ್ಲಿ ಇವತ್ತು ಲಿಂಗಾಯತ ನಾಯಕರೆಲ್ಲ ಸೇರಿಕೊಂಡು ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ಬಿಎಸ್ ಯಡಿಯೂರಪ್ಪನವರ ನೇತೃತ್ವ. ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಲಿಂಗಾಯತ ನಾಯಕರ ಸಭೆ, ಖಾಸಗಿ ಹೋಟೆಲಲ್ಲೇ ನಾಯಕರ ಸಭೆ ಆಗುತ್ತಂತೆ. ಬೊಮ್ಮಾಯಿ, ಶೆಟ್ಟರ್, ವಿಜಯೇಂದ್ರ ಸೇರಿ ಹಲವು ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಲಿಂಗಾಯತ ಕ್ರಿಶ್ಚಿಯನ್ ಸೇರಿಸಿರುವ ಬಗ್ಗೆ ಆಕ್ಷೇಪ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಚರ್ಚೆ ಮಾಡ್ತಾರಂತೆ ನಾಯಕರು. ಸಮುದಾಯದ ತೀರ್ಮಾನದ ಬಗ್ಗೆ ಒಂದೇ ನಿರ್ಧಾರ ತೆಗೆದುಕೊಳ್ಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಎಲ್ಲರ ನಿಲುವು ಕೂಡ ಒಂದೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆಯಾಗುತ್ತಂತೆ. ಎಲ್ಲರ ಅಭಿಪ್ರಾಯ ಒಂದೇ ಆಗಿರಬೇಕು ಅನ್ನೋ ಉದ್ದೇಶದಿಂದಲೇ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಕರೆಯಲಾಗಿದೆ. ಆ ಮೂಲಕ ಹಿರಿಯ ನಾಯಕರ ಅಭಿಪ್ರಾಯವನ್ನ ಕೂಡ ಬಿಎಸ್ ಯಡಿಯೂರಪ್ಪನವರು ಸಂಗ್ರಹ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಪ್ರಮುಖವಾಗಿ ಲಿಂಗಾಯತ ಕ್ರಿಶ್ಚಿಯನ್ ಸೇರಿಸಿರುವ ಬಗ್ಗೆ ಆಕ್ಷೇಪ ಇರುವ ಕಾರಣದಿಂದ ಸೈಲೆಂಟ್ ಆಗಿರಕ್ಕಾಗಲ್ಲ. ಬದಲಾಗಿ ಇದ್ರ ಬಗ್ಗೆ ಆಕ್ಷೇಪಗಳಿದೆಯಲ್ಲ ಕೆಲವರಿಗೆ, ಲಿಂಗಾಯತ ಸಮುದಾಯದ ನಾಯಕರಿಗೆ, ಅದರ ಮೇನ್ ಲೀಡರ್ ಬಿಎಸ್ ಯಡಿಯೂರಪ್ಪನವರು ಇವತ್ತು ಬಿಜೆಪಿಯ ಅಷ್ಟು ಲಿಂಗಾಯತ ನಾಯಕರನ್ನ ಕರೆದು ನಿಮ್ಮ ಅಭಿಪ್ರಾಯ ಏನು, ಈ ನಿಲುವು ಓಕೆನಾ ನಿಮಗೆ, ಇಲ್ಲ ಅಂತ ಆದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತಂತೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಈಗ ಖಾಸಗಿ ಹೋಟೆಲ್ನಲ್ಲಿ ಲಿಂಗಾಯತ ನಾಯಕರ ಸಭೆ ಕೂಡ ಆರಂಭ ಆಗಲಿದೆ.